ರೈತ ಬಾಂಧವರಿಗೆ ನಮಸ್ಕಾರಗಳು. ಕಂಪನಿ ಹೆಸರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಅಂತೇಳಿ. ನಮ್ಮ ಪ್ರಾಡಕ್ಟ್ ನುವಾಲ್ಗಿ ಫೋಲಿಯರ್ ಸ್ಪ್ರೇ ಅಂತ ಇದೆ. ಇದು ವರ್ಲ್ಡ್ ವೈಡ್ ಪೇಟೆಂಟ್ ತಗೊಂಡಿದೆ. ಈ ನುವಾಲ್ಗಿ ಫೋಲಿಯರ್ ಸ್ಪ್ರೇ ಉಪಯೋಗಿಸ್ಕೊಂಡ್ರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಇಲ್ದಲೇನೆ ಏನು ಬೆಳೆ ಬೇಕಾದ್ರೂ ಹೆಚ್ಚಿಗೆ ಇಳುವರಿ, ಒಳ್ಳೆ ಕ್ವಾಲಿಟಿ, ಕೀಪಿಂಗ್ ಕ್ವಾಲಿಟಿ, ಈಲ್ಡು ಕೂಡ ಹೆಚ್ಚಿಗೆ ಬೆಳೀಬೋದು. ನಮ್ಮ ಪ್ರಾಡಕ್ಟ್ ಹೆಂಗಿದೆ ಅಂದರೆ ಇಲ್ಲಿ ನೋಡಿ, ನುವಾಲ್ಗಿ ಫೋಲಿಯರ್ ಸ್ಪ್ರೇ ಅಂತ ಈ ಥರ ಬರುತ್ತೆ ನೋಡಿ. ಇದು ನುವಾಲ್ಗಿ ಫೋಲಿಯರ್ ಸ್ಪ್ರೇ. ಇದು ನುವಾಲ್ಗಿ ಫೋಲಿಯರ್ ಸ್ಪ್ರೇ ಸಾಯಿಲ್ ಹೆಲ್ತ್ ಎರಡು. ಒಂದು ಎಲೆ ಮೇಲೆ ಹೊಡೆದ್ರೆ ಫೋಟೋಸಿಂಥಿಸಿಸ್ ಹೆಚ್ಚಿಗೆ ಆಗುತ್ತೆ. ಫೋಟೋಸಿಂಥಿಸಿಸ್ ಹೆಚ್ಚಿಗೆ ಆದಾಗ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಂಡು ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿ ಲಿಕ್ವಿಡ್ ಕಾರ್ಬನ್ನ ಬೇರ್ ಮುಖಾಂತರ ನೆಲಕ್ಕೆ ಹನಿಯಾಗಿ ತೆಳ್ಳುತ್ತೆ. ಈ ಲಿಕ್ವಿಡ್ ಕಾರ್ಬನ್ನೇ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಊಟ ಆಗುತ್ತೆ. ಊಟ ಕೊಡೋ ಬೆಳೆಗಳು ಫ್ರೀಯಾಗಿ ಕೊಡೋದಿಲ್ಲ. ಊಟ ಕೊಟ್ಬಿಟ್ಟು ಏನು ಬೇಕೋ ಸೂಕ್ಷ್ಮಾಣು ಜೀವಿಗಳ ಕಡೆಯಿಂದ ತರಿಸ್ಕೊಳ್ತವೆ. ಅವಾಗ ಏನೇನು ಬೇಕೋ, ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಳ್ತವೆ. ಬೇರು ಬಂದು ಗೊಬ್ಬರದ ಅಂಶದ ಹತ್ರ ಹೋಗ್ಬೇಕಾಗಿಲ್ಲ. ಮೈಕ್ರೋಬ್ಸು ನ್ಯೂಟ್ರಿಯೆಂಟ್ಸ್ ತಗೊಬಂದು ಬೇರೆ ಹತ್ರ ಬಿಟ್ಬಿಟ್ಟು ಅದ್ರ ಊಟ ಅದು ಮಾಡಿಕೊಂಡು ವಾಪಸ್ ಹೋಗುತ್ತೆ. ಬ್ರಹ್ಮ ಯಾವ ರೀತಿ ನ್ಯಾಚುರಲ್ ಆಗಿ ಬೆಳಿಬೇಕು ಅಂತ ಇದನೋ ಆ ರೀತಿ ಬೆಳೆಯೋದಕ್ಕೋಸ್ಕರ ಹೊಸ ಪೇಟೆಂಟೆಡ್ ಟೆಕ್ನಾಲಜಿ ಇದು. ಖರ್ಚು ಕಮ್ಮಿ ಆಗುತ್ತೆ, ಇಳುವರಿನೂ ಹೆಚ್ಚಿಗೆ ಆಗುತ್ತೆ, ಕ್ವಾಲಿಟಿನೂ ಹೆಚ್ಚಿಗೆ ಆಗುತ್ತೆ, ಅದನ್ನ ತಿನ್ನೋರ್ಗೆ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಇಷ್ಟೆಲ್ಲಾನು ಇದೆ. ಇನ್ನೂ ಹೆಚ್ಚಿಗೆ ವಿವರಗಳು ಬೇಕಾಗಿದ್ರೆ ನನ್ನ ಹೆಸರು ಮಧುಸೂದನ್. ನನ್ನ ಫೋನ್ ನಂಬರು 9449611878. ಇಲ್ಲಿ ಕಾಲ್ ಮಾಡಿ. ಇಲ್ಲ ನುವಾಲ್ಗಿ ನ್ಯಾನೋಬಯೋಟೆಕ್ ಅಂತ ವೆಬ್ಸೈಟ್ಗೆ ಹೋದ್ರೂ ಸಾಕು, ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಇಲ್ದಲೇ ಮೋದಿ ಅವರು ಹೇಳ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ಅದನ್ನ ನಾವು ಬೆಳಿಬೋದು. ಎಲ್ಲ ಟೆಸ್ಟ್ ಸರ್ಟಿಫಿಕೇಟ್ ಮಾಡಿಸಾಗಿದೆ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ಕೊಳ್ತೀನಿ. ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟು ಬೆಳಿಬೋದು, ಅಷ್ಟು ಮಾತ್ರ. ಹೊಸ ಪೇಟೆಂಟೆಡ್ ಟೆಕ್ನಾಲಜಿ. ಮಣ್ಣಿಗೆ ನಾವು ಕೊಟ್ಟರು ಕೂಡ ಮಣ್ಣಿಂದ ಬಂದು ಬೇರೆ ಒಳಗಡೆಯಿಂದ ಕಾಂಡಕ್ಕೆ ಬಂದು ಕಾಂಡದಿಂದ ಎಲೆಗೆ ಬರಬೇಕು. ಎಲೆನೇ ಬೆಳೆಯೋದು ಅಡುಗೆ ಮನೆ. ಸೊ ಮಣ್ಣಿಂದ ತಗೊಂಡು ಎಲೆವರೆಗೂ ಬರೋವಾಗ ವೇಸ್ಟ್ ಆಗೋದನ್ನು ತಪ್ಪಿಸಿ ಎಲೆ ಮೇಲೆ ಕೊಟ್ಟಾಗ ನಾವು ಬರೀ ಮಿಲಿಗ್ರಾಮ್ ಲೆಕ್ಕದಲ್ಲಿ ಕೊಟ್ರೆ ಸಾಕು, ಮೂಟೆ ಲೆಕ್ಕದಲ್ಲಿ ಕೊಡ್ಬೇಕಾಗಿತ್ತು. 1 ಲೀಟರ್ಗೆ 1 ml ಕರಗಿಸ್ಕೊಂಡು ಎಲೆ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು. ಒಂದು ಸರಿ ಸ್ಪ್ರೇ ಮಾಡಿದ್ರೆ ಕ್ಲೋರೋಫಿಲ್ ಫಾರ್ಮೇಷನ್ ಆಗುತ್ತೆ. ಫೋಟೋಸಿಂಥಿಸಿಸ್ ಹೆಚ್ಚಿಗೆ ಆದರೆ ಗಿಡ ತಾನಾಗೆ ಮೈಕ್ರೋಬ್ಸ್ ಮುಖಾಂತರ ನ್ಯೂಟ್ರಿಯೆಂಟ್ಸ್ನ ತಗೊಂಡು ಬೆಳೆಯುತ್ತೆ. ಅದಾಗ ಅದೇ ಏನು ಬೇಕು ಕೇಳಿ ಬೆಳೆಯೋದ್ರಿಂದ ನಮಗೆ ಗೊತ್ತಿರೋದು 10-12 ನ್ಯೂಟ್ರಿಯೆಂಟ್ಸು, ಬೇಕಾಗಿರೋದು 40 ನ್ಯೂಟ್ರಿಯೆಂಟ್ಸು. ಅದನ್ನ ಎಲ್ಲಾನು ಎಷ್ಟೆಷ್ಟು ಮಿಲಿಗ್ರಾಮ್ ಬೇಕೋ ಕೇಳಿ ತರಿಸ್ಕೊಳ್ಳುತ್ತೆ. ಮೈಕ್ರೋಬ್ಸ್ನು ಊಟ ಸಿಗುತ್ತೆ ಅನ್ನೋ ಇದಕ್ಕೆ ತರಿಸ್ಕೊಳ್ಳುತ್ತೆ. ಈವನ್ ನೆಲದಲ್ಲಿ ಕಾರ್ಬನ್ ಕಮ್ಮಿ ಆಗಿದೆ ಅನ್ನೋದಕ್ಕೆ ಕಾರಣ ಈ ಬೇರ್ ಮುಖಾಂತರ ಇಲ್ಲ ಎಲೆ ಮುಖಾಂತರ ನಾವು ನೈಟ್ರೋಜನ್ ಕೊಟ್ಟಾಗ ಈ ಲಿಕ್ವಿಡ್ ಕಾರ್ಬನ್ ಆಚೆ ತೆಳ್ಳೋದು ನಿಲ್ಲಿಸ್ಬಿಡುತ್ತೆ. ಲಿಕ್ವಿಡ್ ಕಾರ್ಬನ್ ಆಚೆ ತೆಳ್ಳೋದೇ ನೈಟ್ರೋಜನ್ ಅಂಶ ಎಳ್ಕೊಳ್ಳೋಕ್ಕೋಸ್ಕರ. ನಾವು ಕೊಟ್ಬಿಟ್ರೆ ಅದು ತೆಳ್ಳಲ್ಲ. ನಿಮಗೆ ಸಾಕ್ಷಿ ಏನಿದೆ ಅಂದ್ರೆ ಮುಂಚೆ 3-4 ಇದ್ದಿದ್ದ ಕಾರ್ಬನ್ನು ಈಗ ಆಲ್ಮೋಸ್ಟ್ 0 ಲೆವೆಲ್ಗೆ ಬಂದ್ಬಿಟ್ಟಿದೆ. ಕಾರ್ಬನ್ ಇಲ್ಲ ಅಂದ್ರೆ ಏನ್ ಬೆಳೆನೂ ಬೆಳೆಯಕ್ಕಾಗಲ್ಲ. 2004 ಅಲ್ಲಿ ಪೇಟೆಂಟ್ ಬಂದಿರೋದು. ಅದಕ್ಕೆ ಮುಂಚೆ 94ರಿಂದ 10 ವರ್ಷ ರಿಸರ್ಚ್ ಮಾಡಿ 2004 ಇಂದ 2011 ಫೀಲ್ಡ್ ಅಲ್ಲಿ ಟ್ರಯಲ್ ಮಾಡಿ 2011 ICR ಪ್ಯಾಡಿ ಹೈದರಾಬಾದ್ ಅಲ್ಲಿ ಟೆಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ಇತ್ತೀಚೆಗೆ ಲಾಸ್ಟ್ ಮಂತ್ ತೇರಿನಲ್ಲಿ ದಿ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಿತೌಟ್ ಕೆಮಿಕಲ್ ಫರ್ಟಿಲೈಸರು ಜೋಳ ಬೆಳೆದಿದ್ದಾರೆ. ನೆಕ್ಸ್ಟ್ ಮಂತ್ ಸರ್ಟಿಫಿಕೇಟ್ ಬರುತ್ತೆ. ಅದನ್ನ ಇಟ್ಕೊಂಡು ನಾವು ಎಲ್ಲರಿಗೂ ತೋರಿಸಿ ಕೆಮಿಕಲ್ ಫರ್ಟಿಲೈಸರ್ ಇಲ್ದಲೇ ಏನು ಬೇಕಾದರೂ ಬೆಳಿಬೋದು. ಬೇರೆ ಬೆಳೆಗೆ ಬೇರೆ ಸ್ಪೆಷಲೈಸ್ಡ್ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಅದ್ರ ಪ್ಲಾಂಟ್ ಜೆನೆಟಿಕ್ ಡಿಸೈಡ್ ಮಾಡುತ್ತೆ ಏನು ಬೆಳಿಬೇಕು ಅಂತೇಳಿ. ಯಾರ್ಯಾರೋ ಸ್ಪೆಷಲೈಸ್ ಬರ್ತಾರೆ ಅಂದರೆ ನಾನಂತೂ ನಂಬಲ್ಲ, ಬೇರೆಯವ್ರಿಗೆ ಹೇಳ್ಕೊಡಲ್ಲ. ಇವಾಗ ನಾವು ಹಾಗಲಕಾಯಿಗೆ ಜೇನುತುಪ್ಪ ಸುರಿದ್ರೆ ಸಿಹಿ ಹಾಗಲಕಾಯಿ ಬೆಳೆಯೋಕ್ಕಾಗುತ್ತಾ? ಆಗಲ್ಲ. ಮಾವಿನಕಾಯಿಗೆ ಹಾಗಲಕಾಯಿ ರಸ ಹಾಕಿದ್ರೆ, ಬೇವಿನಕಾಯಿ ರಸ ಹಾಕಿದ್ರೆ ಕಹಿ ಮಾಡೋಕ್ಕಾಗುತ್ತೆ? ಆಗಲ್ಲ. ಅದು ಜೆನೆಟಿಕ್ ಡಿಸೈಡ್ ಮಾಡುತ್ತೆ. ಯಾವುದೇ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಕೂಡ ಪ್ಲಾಂಟ್ ಜೆನೆಟಿಕ್ ಡಿಸೈಡ್ ಮಾಡುತ್ತೆ. ಎಷ್ಟು ಬೇಕೋ ಅಷ್ಟೇ ಬೆಳೆಯುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸು ಇರಲ್ಲ. ಜಸ್ಟ್ ಒಂದು 10x10 ರೂಮ್ನಲ್ಲಿ ಟ್ರಯಲ್ ಮಾಡಿ ನೋಡಿ. ಇಲ್ಲಿ ಈ ಕಡೆ ನಿಮ್ಮ ಕ್ಯಾಮ್ರಾ ತಿರುಗಿಸಿ, ಇಲ್ಲಿ ಬೆಳೆದಿರೋದೆಲ್ಲ ನೋಡಿ. ಇದು ಉಪಯೋಗಿಸೇ ಬೆಳೆದಿರೋದು. ಈಗ ಒಂದು ಮಂಡ್ಯನಲ್ಲಿ ಟೊಮೊಟೊ ಬೆಳೀತಿದ್ದಾರೆ. 5 ಬೀಳು ಕಿತ್ತ ಮೇಲೆ ತಿರ್ಗಾ ಹೊಸ ಚಿಗುರು ಬರ್ತಾ ಇದೆ. ಫೋಟೋ ನೋಡಿದ್ರೆ ಹೊಸ ಬೆಳೆ ಅಂತ ಇದ್ದಾರೆ, ನೋಡಿದ್ರೆ ಕೂಳೆ ಬೆಳೆ. ಈಗ ಕ್ರಾಪ್ ಇದೆ, ರನ್ನಿಂಗ್ ಕ್ರಾಪ್, ಹೋಗಿ ನೋಡ್ಬೋದು.
ಇವರೇ ನೋಡಿ, ಮಹೇಶ್ ಕುಮಾರ್ ಅನ್ನೋರು ಬೆಳೆದಿದ್ದಾರೆ. ಇವ್ರನ್ನ ತೋರಿಸ್ಕೊಳ್ಳಿ. ಈಗ ಬೆಳೆ ಇದೆ. ಅಲ್ಲಿ ಸೈಡಲ್ಲಿ ನೋಡಿ, ಕ್ರೇಟ್ 26 kg ಬರೋದು 28ರಿಂದ 30 kg ಬರುತ್ತೆ ತೂಕ. ಕೀಪಿಂಗ್ ಕ್ವಾಲಿಟಿ ಹೆಚ್ಚಿಗೆ ಆಗುತ್ತೆ. ಒಂದು ವಾರ 15 ದಿವಸ ಆದ್ಮೇಲೆ ನಾವು ಹಣ್ಣು ನೋಡಿದ್ರೆ ಕೂಡ ಇವತ್ತು ಕಿತ್ತಿದೀವನೋ ಅನ್ನೋ ತರ ಇರುತ್ತೆ. ಮಾರ್ಕೆಟಿಂಗು ನಾವು ಆನ್ಲೈನ್ ನಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಮಾರ್ಕೆಟ್ಗೆ ಸೇಲ್ಸ್ ಅಂತ ಬಂದಿಲ್ಲ, ಟ್ರಯಲ್ ಮಾಡ್ತಾ ಇರೋರಿಗೆ ಕೊಡ್ತಾ ಇದೀವಿ. ಫ್ರೀ ಕೊಡ್ತಾ ಇಲ್ಲ. ಫ್ರೀ ಕೊಟ್ರೆ ಉಪಯೋಗಿಸೋದೇ ಇಲ್ಲ ನಮ್ಮ ಜನ, ದುಡ್ಡು ಕೊಟ್ಟು ತಗೋತಾರೆ. ಈ ಒಂದು ಬಾಟ್ಲಿನಲ್ಲಿ ಅರ್ಧ ಎಕರೆ ಬೆಳೆ ಆಚೆಗೆ ತಗೋಬಹುದು. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಬೇಕಿಲ್ಲ. ಕೇಳಿದವ್ರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ, 900 ರೂಪಾಯಿಲಿ ನೀವು ಬಿಕಾರಿನೂ ಆಗಲ್ಲ, ನಾನು ಚಿನ್ನದ ಕಳಸನೂ ಇಕ್ಕಾಗಲ್ಲ. ಈ ವರ್ಷ ಅರ್ಧ ಎಕರೆನಲ್ಲಿ ಬೆಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಮುಂದಿನ ವರ್ಷ ಅಡಾಪ್ಟ್ ಮಾಡ್ಕೊಳ್ಳಿ. ಯಾರನ್ನು ಈಸಿಯಾಗಿ ನಂಬೇಡ್ರಿ ಅಂತ ಹೇಳ್ತೀನಿ. ಪ್ರತ್ಯಕ್ಷವಾಗಿದ್ರು ಪ್ರಮಾಣಿಸಿ ನೋಡು ಅಂತೀವಲ್ಲ, ಆ ತರ ಇದು ಉಪಯೋಗಿಸಿ ಬೆಳೆದ್ ನೋಡಿ, ಹೌದು ಇವ್ರು ಹೇಳ್ತಾ ಇರೋ ತರ ಬರ್ತಾ ಇದೆ ಅಂದ್ರೆ ಮುಂದುವರ್ಸ್ಕೊಂಡು ಹೋಗಿ. ಹೊಸದು ಪೇಟೆಂಟೆಡ್ ಇದೆ. ಇದು ನೀವು ಅಮೆಝಾನ್ ಅಲ್ಲಿ ತಗೋಬೇಕಂದ್ರೆ 19,000 ರೂಪಾಯಿ ಆಗುತ್ತೆ ಒಂದು ಬಾಟ್ಲು. ಇಲ್ಲಿ ನಾವು ಕನ್ಸೆಷನ್ ರೇಟ್ ನಲ್ಲಿ ಇದು ಮಾಡ್ತಾ ಇದ್ದೀವಿ. ನಮ್ದು ಮುಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಕಡೆ ಸಿಗೋ ತರ ಅರೇಂಜ್ ಮಾಡ್ತೀವಿ. ಒಂದು ಕಳಿಸ್ಕೊಡ್ತೀವಿ, ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ಕಳಿಸ್ತೀವಿ. ಅವರು ನಿಯರೆಸ್ಟ್ ಆಫೀಸ್ಗೆ ತಂದು ಫೋನ್ ಮಾಡ್ತಾರೆ, ನೀವು ಹೋಗಿ ತಗೋಬೇಕು. ಇದು ನೋಡಿ, ಕಸ್ತೂರಿ ಅರಿಶಿನ ಅಂತ, ಇದು ಉಪಯೋಗಿಸಿ ಬರ್ದಿರೋದು, ಯಾವುದೇ ಕೆಮಿಕಲ್ ಬೆಳೆದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದು ಕಪ್ಪು ಅರಿಶಿನ, ಇದೆಲ್ಲ ಮೆಡಿಸಿನಲ್ ವ್ಯಾಲ್ಯೂಗೆ ಹೋಗುತ್ತೆ. ಇನ್ನೊಂದು ಶುಂಠಿ ಇರುತ್ತೆ. ಪ್ರತಿ ವರ್ಷ ಕೃಷಿ ಮೇಳನಲ್ಲಿ ನಾವು ನೋಡಿ ಇದನ್ನ ತೋರಿಸ್ಕೊಳ್ಳಿ. ಇಷ್ಟು ಸಣ್ಣ ಪೀಸ್ ಮಾಡಿ ಇಲ್ಲಿ ಬಂದವ್ರಿಗೆ ತಿನ್ನಿಸ್ತೀವಿ. ನೆಕ್ಸ್ಟ್ ಇಯರ್ ಹುಡಿಕೊಂಡು ಬಂದು ತಗೊಂಡು ಹೋಗ್ತಾರೆ ಈ ಫ್ಲೇವರ್ಗೋಸ್ಕರ. ಇದು ಬೆಳೆದಿರೋರು ರೈತ ರವಿ ಅಂತಾನೆ, ಹಾಸನಲ್ಲಿ. ಆರೋಗ್ಯ ನೋಡಿ, ಇವರೇನೆ ಈ ತರ ಸಣ್ಣ ಪೀಸು ತಿಂದು ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಏನು. ನಮ್ಮ ಆರೋಗ್ಯನ ಉಳಿಸ್ಕೋಬೇಕು ಅಂದ್ರೆ ನಾವು 50 ವರ್ಷದಿಂದ ಸನಾತನ ಕೃಷಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಹೋದ್ರೇನೆ ನಮ್ಮ ಆರೋಗ್ಯನೂ ಉಳಿಯುತ್ತೆ, ರೈತನೂ ಬದುಕಕ್ಕಾಗತ್ತೆ. ಈ ನೈಟ್ರೋಜನ್ ನಾವು ಕೊಟ್ರೆ ಲಿಕ್ವಿಡ್ ಕಾರ್ಬನ್ನೇ ತೇಳಲ್ಲ, ಅದರಿಂದನೇ ಲಿಕ್ವಿಡ್ ಕಾರ್ಬನ್ ಕಮ್ಮಿ ಆಗಿರೋದು. ಅದು 0 ಆಗ್ಬಿಟ್ರೆ ತಕ್ಷಣ ನೆಲ ಬ್ಯಾರನ್ ಆಗುತ್ತೆ. ಕಾಯಿಲೆ ಬಂದ್ರೆ ಬಳಸಿ. ಕ್ಯಾಬೇಜನೆ ಎಲೆಕೋಸನೆ ನೋಡಿ, ಅಲ್ಲಿದೆ ಒಂದು ಫೋಟೋ, ಕ್ಲೋಸ್ ಅಪ್ ತಗೊಳ್ಳಿ. ಔಷಧಿ ಇಲ್ದಂಗೆ ಬೆಳೆದಿದ್ದಾರೆ. ನಾನು ಬರಲ್ಲ ಅಂತ ಹೇಳಕ್ಕಾಗಲ್ಲ, ಭಯ ಬಿದ್ದು ಉಪಯೋಗಿಸ್ಬೇಡಿ ಔಷಧಿನ, ಬಂದ್ರೆ ಉಪಯೋಗಿಸಿ. ಅವಾಗ ಖರ್ಚು ಕಮ್ಮಿ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ತಿಂದ್ರೆ ಒಂದು ಬಾಳೆಹಣ್ಣು ನನ್ನ ತೋಟದಿಂದ ತಗೊಂಡೋಗಿ ಮದುವೆ ಮನೇಲಿ ತಿಂದವರು ಯಾವ ತೋಟದ್ದು ಅಂತ ಕೇಳ್ಕೊಂಡ್ ಬಂದು ನನ್ನ ತೋಟಕ್ಕೆ ಬಂದು ತಗೊಂಡೋಗ್ತಾರೆ. ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಏನೇ ಡೀಟೇಲ್ಸ್ ಬೇಕಂದ್ರೂ ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹೇಳಿದ್ದೀನಿ, ನಾನು ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಹೋಗಿ, ಅದನ್ನ ಮಾತ್ರ ಹೇಳ್ತೀನಿ. ಕಾಶಿಯಸ್ ರೈತರು ಕೂಡ ಸೈಂಟಿಸ್ಟ್ ತರ ಯೋಚನೆ ಮಾಡಿದ್ರೇನೆ ಬದುಕೋಕ್ಕಾಗುತ್ತೆ. ಇಲ್ದಿದ್ರೆ ಅವ್ರು ಬೆಳೆಯೋ ಖರ್ಚು ಮಾಡಿರ್ತಾರಲ್ಲ, ಅದು ಕೂಡ ವರ್ಕೌಟ್ ಆಗಲ್ಲ. ಆ ರೀತಿ ಆಗಿದೆ. ನಿಜವಾಗ್ಲೂ ಹೆಚ್ಚಿಗೆ ಪರ್ಸೆಂಟೇಜ್ ಪ್ರಾಫಿಟ್ ಬರೋದು ಅಗ್ರಿಕಲ್ಚರ್ ಬಿಟ್ರೆ ಬೇರೆದಿಲ್ಲ. ಅಂದ್ರೆ ಸೈಂಟಿಫಿಕಲಿ ಯೋಚನೆ ಮಾಡಿ ಪ್ರಯೋಗ ಮಾಡ್ಕೊಂಡು ನಾವು ಅಡಾಪ್ಟ್ ಮಾಡ್ಕೊಂಡು ಹೋದ್ರೆ ನಾವು ಬದುಕ್ತೀವಿ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.